ಕಮಿಷನ್ ಚೆನ್ನಾಗಿ ಕೊಟ್ಟಿರಬೇಕು. ಅದಕ್ಕೋಸ್ಕರವಾಗಿ ಎಲ್ಲ ಕಡೆನೂ ಕೂಡ ಸಿಗ್ನಲ್ಗಳನ್ನು ಅಳವಡಿಸುವಂಥ ಕೆಲಸ ಆಗಿದೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವರ ಸುಪುತ್ರರು ಹೇಳಬೇಕು. ಇದರಿಂದ ಏನೇನು ಉದ್ದೇಶಗಳಿದೆ ಸರ್? ಮೈಸೂರಿನ ಟ್ರಾಫಿಕನ್ನು ಇಂಪ್ರೂವ್ ಮಾಡೋ ಉದ್ದೇಶ ಇದೆಯಾ? ಯಾವುದು ಮೈಸೂರಿನ ಯಾವ ರಸ್ತೆಗೆ ಬೇಕಾದ್ರೂ ಹೋಗಿ, ಜನನೇ ಇಲ್ಲ, ಟ್ರಾಫಿಕ್ ಸಿಗ್ನಲ್ಗಳಿದ್ದಾವೆ, ಅಲ್ಲಿ ವಾಹನ ದಟ್ಟಣೆ ಇಲ್ಲ. ಆಮೇಲೆ ರಾತ್ರಿ ಸಂದರ್ಭದಲ್ಲಿ ನೀವೊಂದು 6 ಗಂಟೆ 7 ಗಂಟೆ ಸಂದರ್ಭದಿಂದ ಒಂದು 8:15ವರೆಗೂ ಸಿಗ್ನಲ್ ಹಾಕಿ ಬೇಕಾದ್ರೆ ಬೇಡ ಅಂತೇಳಲ್ಲ. ಡೇ ಟೈಮಲ್ಲೂ ಸುಮ್ಮನೆ ಬಂದು ಸಿಗ್ನಲಲ್ಲಿ ನಿಲ್ಲಂಗೆ ಆಗೋಗಿದೆ ಜನಕ್ಕೆ. ಎಷ್ಟು ಸಿಗ್ನಲ್ಗಳಾಗಿದೆ ನಿಮಗೆ ಉದಾಹರಣೆ ಕೊಡ್ತಾ ಹೋಯ್ತು ಅಂತಂದರೆ 50 ಮೀಟ್ರಿಗೂ ಕ್ರಾಫರ್ಡ್ ಹಾಲ್ ಪಕ್ಕದಲ್ಲಿ ಆ ರೈಲ್ವೆ ಗೇಟ್ ಬರುತ್ತೆ. ಮುಂದಕ್ಕೆ ಬಂದಾದ ಕೂಡಲೇ ಸರ್ಕಲಲ್ಲಿ ಸಿಗುತ್ತೆ. ಅದು ಹೋದರೆ ಮೂಡ ಸರ್ಕಲಲ್ಲಿ ಸಿಗುತ್ತೆ. ಅರಮನೆ ಮುಂದಕ್ಕೆ ಮತ್ತೆ ಸಿಗುತ್ತೆ. ಇಲ್ಲಿಂದ ನೀವು ಹೋಗಿ ಇಲ್ಲಿ ಮೆಟ್ರೋಪಾಲ್ ಸರ್ಕಲಲ್ಲಿ ಆಯಿತು. ಅಲ್ಲಿಂದ ಮುಂದಕ್ಕೆ ಹೋದ ಕೂಡಲೇ DC ಆಫೀಸಿಗೆ ತಿರ್ಸೋ ಕಡೆ ಒಂದಿದೆ. ಅಲ್ಲಿಂದ ಮುಂದೆ ಹೋದ ಕೂಡಲೇ ನಿಮಗೆ ಕಲಾಮಂದಿರ ಸಿಗುತ್ತೆ. ಅಲ್ಲಿಂದ ಮುಂದೆ ಹೋದ ಕೂಡಲೇ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ವಾಲ್ಮೀಕಿ ರೋಡಿಗೆ ಹೋಗೋದು ಬೇಡ, ಅಲ್ಲಿಂದ ಪಡವಾರಹಳ್ಳಿ, ಅಲ್ಲಿಂದ ಮುಂದೆ ಸೈಂಟ್ ಜೋಸೆಫ್, ಅಲ್ಲಿಂದ ಮುಂದೆ BM ಮಾಲ್, ಅಲ್ಲಿಂದ ಮುಂದೆ ಗ್ರ್ಯಾಂಡ್ ಪಾರ್ಕ್ ಕಿಚನು, ಅಲ್ಲಿಂದ ಮುಂದೆ ಐಶ್ವರ್ಯ ಪೆಟ್ರೋಲ್ ಬಂಕು. 1.5-2 ಕಿಲೋಮೀಟ್ರಿಗೆ 9-10 ಸಿಗ್ನಲ್ಗಳು ಹಾಕಿದ್ದೀವಿ. ಇದ್ರ ಉದ್ದೇಶ ಏನು? ಆಮೇಲೆ ರಿಂಗ್ ರೋಡು ವೆಹಿಕಲ್ ಮೂವ್ಮೆಂಟು ಫ್ರೀ ಫ್ಲೋ ಇರಬೇಕು. ಅದಕ್ಕೆ ಅಂಡರ್ ಪಾಸ್ ಮತ್ತು ಓವರ್ ಬ್ರಿಡ್ಜ್ಗಳು ಮಾಡಬೇಕು. ಅದು ಸೊಲ್ಯೂಷನ್ನೇ ಹೊರತು ಸಿಗ್ನಲ್ ಅಳವಡಿಸೋದಲ್ಲ. ನೀವು ಬೊಗಾದಿನಲ್ಲಿ ಕೊಡಿ, ವಿಜಯನಗರ 4 ಸ್ಟೇಜಿಗೆ ಕೊಡಿ. ಆದರೆ ಸಿಕ್ಕಿದ ಜಾಗಕ್ಕೆಲ್ಲ ಕೊಡ್ತಾ ಇದ್ದೀರಲ್ಲ ನೀವು. ಯಾಕೆ ಸಿಗ್ನಲ್ಗಳನ್ನು ಅಳವಡಿಸಿದಿರಿ? ಮತ್ತೆಲ್ಲ ಅನ್ಸೈಂಟಿಫಿಕ್ ಆಗಿ. ಮತ್ತು ಡೇ ಟೈಮಲ್ಲಿ ಏನಕ್ಕೆ ಅಗತ್ಯ ಇದೆ? ಬೆಳಗ್ಗೆ ಪೀಕ್ ಅವರ್ಸಾ 9 ಗಂಟೆವರೆಗೆ 9:30ವರೆಗೆ ಮೈಸೂರಿನಲ್ಲಿ ಅಷ್ಟೇ. ಅದಾದಮೇಲೆ ಸಿಗ್ನಲ್ಗಳು ಆಫ್ ಮಾಡಿ. ಅದನ್ನೂ ಮಾಡ್ತಾ ಇಲ್ಲ. ಏನೋ ಕಮಿಷನ್ ಚೆನ್ನಾಗಿ ಕೊಟ್ಟರು ಅಂತ ಹೇಳ್ಬಿಟ್ಟು ಸಿಕ್ಕಿದ ಜಾಗಕ್ಕೆಲ್ಲ ಸಿಗ್ನಲ್ಗಳು ಹಾಕಿದ್ದಾರೆ. ಇದರಿಂದ ಜನಕ್ಕೆ ಅನಾನುಕೂಲ ಆಗ್ತಿದೆ ಹೊರತು ಅನುಕೂಲ ಅಂತೂ ಆಗ್ತಾಯಿಲ್ಲ. ರಿಂಗ್ ರೋಡಿಗೆ 7 ಕಡೆ ಅಂಡರ್ ಪಾಸ್ ಓವರ್ ಬ್ರಿಡ್ಜ್ಗಳನ್ನು ನಾನೇ ಸಂಸದನಾಗಿರುವಾಗಲೇ ಅದಕ್ಕೆ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಇನ್ನೂ ಹೆಚ್ಚು ಬೇಕು ಅಂತಂದರೆ ನಮ್ಮ ಸಂಸದರಿದ್ದಾರೆ, ಅವ್ರು ಖಂಡಿತ ಅದಕ್ಕೆ ಸ್ಯಾಂಕ್ಷನ್ ಮಾಡಿಸ್ಕೊಡ್ತಾರೆ. ಆದರೆ ಸಿಗ್ನಲ್ ಅಳವಡಿಸೋ ಅಂಥದ್ದು ಇದಕ್ಕೆ ಸೊಲ್ಯೂಷನ್ ಅಲ್ಲ. ಸಿಗ್ನಲ್ ಭಾಗ್ಯ ಇದೆ ಅಷ್ಟೇ, ಅವರಿಗೆ ಕಮಿಷನ್ ಭಾಗ್ಯ. ಸರ್, ಫ್ಲೆಕ್ಸ್ ಮತ್ತು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಸಂಬಂಧಪಟ್ಟಂತೆ ನೀವು ಮನವಿ ಕೂಡ ಕೊಟ್ಟಿದ್ದೀರಿ ತೆಗಿಬೇಕು ಅಂತ. ಕೆಲವೊಂದು ಕಡೆ ತೆಗೆದಿದ್ದಾರೆ, ಬಟ್ ಇನ್ನೂ ಕೆಲವೊಂದು ಕಡೆ ಹಾಗೆ ಇದೆ ಸರ್. ಅದು ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣಕ್ಕೆ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ. ಗೇಟ್ ಸೈನೇಜ್ಗಳಲ್ಲಿ ಎಲ್ಲ ಕಡೆ ತೆಗೆಸ್ತಾ ಇದ್ದಾರೆ. ಹಾಗೆ ಕೆಲವು ಕಡೆ ಫ್ಲೆಕ್ಸ್ಗಳಿದೆ, ಆ ಫ್ಲೆಕ್ಸ್ಗಳನ್ನ ಹಳೆ ಫ್ಲೆಕ್ಸ್ಗಳು ಬಾಕಿ ಇದ್ದಾವೆ, ಅವನ್ನೆಲ್ಲದನ್ನು ಕೂಡ ಕುಲ್ಲಾ ಮಾಡಬೇಕು. ನಾನು ಮೈಸೂರಿನ ಮಹಾಜನತೆಯಲ್ಲೂ ಕೂಡ ಮನವಿಯನ್ನು ಮಾಡ್ಕೊಳ್ತೀನಿ. ಚೆನ್ನೈನಲ್ಲಿ ಅಂದರೆ ಫ್ಲೆಕ್ಸ್ಗಳಿಂದ ಗಬ್ಬೆದ್ದೋಗಿದ್ದ ಸಿಟಿನ ಇವತ್ತು ಫ್ಲೆಕ್ಸ್ ಫ್ರೀ ಸಿಟಿ ಮಾಡಿದ್ದಾರೆ. ಮೈಸೂರು ಇಡೀ ದೇಶಕ್ಕೆ ಮೇಲ್ಪಂಕ್ತಿ ಹಾಕ್ಕೊಟ್ಟಿತ್ತು. ಯಾಕಂದರೆ ಫ್ಲೆಕ್ಸ್ ಇರಲಿಲ್ಲ ನಮ್ಮಲ್ಲಿ. ಬೆಟ್ಸೂರು ಮಠ ಅವರು ಇಲ್ಲಿ ಕಮಿಷನರ್ ಆಗಿದ್ದಾಗ ಎಲ್ಲ ಕಡೆ ಕ್ಲೀನ್ ಮಾಡಿಸಿದ್ರು. ಆದರೆ ಇವತ್ತು ಮೈಸೂರು ಫ್ಲೆಕ್ಸ್ ಸಿಟಿ ಆಗ್ತಾ ಹೋಯಿತು. ಅದಕ್ಕೋಸ್ಕರ ಮನವಿನೂ ಕೂಡ ಕೊಟ್ಟಿದ್ದೀವಿ. ನನ್ನ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರೂ ಕೂಡ ಸದನದಲ್ಲಿ ಮಾತಾಡಿದ್ದಾರೆ. ನಾನು ಅವರ ಒಂದು ಏನು ಹೇಳಿಕೆ ಅದನ್ನು ಸ್ವಾಗತಿಸ್ತೀನಿ. ಆದರೆ ಹೇಳಿಕೆ ಥರ ನಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಅಂದರೆ ಮೈಸೂರಲ್ಲಿ ಯಾವ ಸರ್ಕಲಿಗೆ ಹೋಗಲಿ, ಎಲ್ಲೋ ಹಬ್ಬ ಹರಿದಿನಗಳು, ಈ ರಾಜಕಾರಣಿಗಳ ಹಾವಳಿ, ಎಲ್ಲ ಪಕ್ಷ BJP JDS ಕಾಂಗ್ರೆಸ್ ಎಲ್ಲ ಪಕ್ಷಗಳದ್ದು ಹಾವಳಿಯಿಂದಾಗಿ ಇವತ್ತು ಫ್ಲೆಕ್ಸ್ಗಳು ಬರ್ತಾಯಿದ್ದಾವೆ. ನಾನೆಲ್ಲ ಮೈಸೂರಿನ ಮಹಾಜನತೆಗೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಕೇಳ್ಕೊಳ್ತೀನಿ, ನಿಮಗೆ ಪ್ರಚಾರದ ಗೀಳಿದೆಯಾ, ಹುಚ್ಚಿದೆಯಾ? ಮೈಸೂರಿನಲ್ಲಿ ಪತ್ರಿಕೆಗಳಿದ್ದಾವೆ, ಸ್ಥಳೀಯ ಪತ್ರಿಕೆಗಳಿದ್ದಾವೆ, ರಾಜ್ಯ ಮಟ್ಟದ ಪತ್ರಿಕೆಗಳಿದ್ದಾವೆ. ನೀವು ಫ್ಲೆಕ್ಸ್ ಹಾಕೋದಕ್ಕೆ ಅದ್ರ ಪ್ರಿಂಟಿಂಗಿಗೆ ಕಾಸು ಖರ್ಚು ಮಾಡ್ತಿರಲ್ಲ, ಅದು ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಡಿ, ನಿಮಗೆ ಇನ್ನೂ ಹೆಚ್ಚು ರೀಚ್ ಇರುತ್ತೆ. ಪತ್ರಿಕೆಗಳಿಗೂ ಒಳ್ಳೆಯದಾಗುತ್ತೆ, ನಿಮಗೂ ಇನ್ನೂ ಒಳ್ಳೆಯದಾಗುತ್ತೆ. ಯಾಕೆಂತಂದರೆ ನಿಮ್ದು ಯಾವುದೋ ಒಂದು ಸರ್ಕಲಲ್ಲಿ ಪೋಸ್ಟ್ ಹಾಕಿರ್ತೀರಿ, ಇಡೀ ಮೈಸೂರಿಗೆಲ್ಲ ತೋರಿಸ್ತಾರೆ ಪತ್ರಿಕೆಯಲ್ಲಿ. ಸಣ್ಣ ಪುಟ್ಟ ಚಾನೆಲ್ಗಳಿದೆ, ಅಡ್ವರ್ಟೈಸ್ಮೆಂಟ್ ಕೊಡಿ, ನಿಮಗೆ ಮೈಸೂರು ಸ್ವಚ್ಛವಾಗಿರುತ್ತದೆ, ನಿಮಗೂ ಹೆಚ್ಚಿನ ಪ್ರಚಾರ ಸಿಗುತ್ತೆ. ಆದರೆ ಫ್ಲೆಕ್ಸ್ಗಳು ಹಾಕ್ಬಿಟ್ಟು ಮೈಸೂರನ್ನ ಗಬ್ಬೆಳಿಸೋ ಕೆಲಸನ ಮಾಡಬೇಡಿ ಅಂತ ಮೈಸೂರಿನ ಮಹಾಜನತೆಗೆ ರಾಜಕಾರಣಿಗಳ ಆದಿಯಾಗಿ ಎಲ್ಲರಿಗೂ ಕೂಡ ಮನವಿ ಮಾಡ್ಕೊಳ್ತೀವಿ. ಗ್ಯಾಸ್ ಸಿಲಿಂಡರ್ ವಿಚಾರದಲ್ಲಿ ಈಗ ಬ್ಲೇಮ್ ಗೇಮ್ ಶುರುವಾಗಿದೆ. ಮೋದಿ ಅವರು ಇಂದನೇ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥ ರೀತಿ. ಈಗ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬಂಕನ್ನೇ ಮುಚ್ಚಕ್ಕೆ ಹೊರಟಿದ್ದಾರೆ, ಸಿಗ್ತಾಯಿಲ್ಲ. ನಮ್ಮಲ್ಲಿ ಪೆಟ್ರೋಲ್ ಮತ್ತು ಡೀಸೆಲು ಅಬಾಧಿತವಾಗಿ ಸಿಗ್ತಾ ಇದೆ. ಗ್ಯಾಸನ್ನು, ಪೆಟ್ರೋಲ್ ಆ್ಯಂಡ್ ಡೀಸೆಲ್ನಾದರೆ ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲದ ಮುಖಾಂತರವಾಗಿ ನಾವು ತರ್ತೀವಿ, ಅದನ್ನು ಇಲ್ಲಿ ರೀಫೈನ್ ಮಾಡ್ತೀವಿ. ಗ್ಯಾಸನ್ನು ನಾವು ಕ್ರಯೋಜೆನಿಕ್ಸ್ದು ನಿಮಗೆ ಅಂದರೆ ಆ ಟೆಂಪ್ರೇಚರಲ್ಲಿ ನಾವು ತರಬೇಕು. ಅದನ್ನು ತೊಗೊಂಬಂದು ಸ್ಟಾಕನ್ನು ತಿಂಗಳಾನುಗಟ್ಟಲೆಗೆ ಇಟ್ಕೊಳ್ಳುವಂತಹ ವ್ಯವಸ್ಥೆ ಇಲ್ಲ. ಇಡೀ ಜಗತ್ತೇ ಇದರಿಂದ ಪ್ರಭಾವಿತವಾಗಿದೆ.
ನಮ್ಮ ಭಾರತ ದೇಶನೂ ಕೂಡ ಅದು ಹೊರತಾಗಿಲ್ಲ. ಇದನ್ನು ಜನನೂ ಕೂಡ ಅರ್ಥ ಮಾಡ್ಕೊಳ್ತಾರೆ. 2011ರಿಂದ 13ವರೆಗೂ ಯಾವ ಪರಿಸ್ಥಿತಿ ಇತ್ತು? ವೀರಪ್ಪ ಮೊಯ್ಲಿಯವರು ಪೆಟ್ರೋಲಿಯಂ ಖಾತೆ ಸಚಿವರಾಗಿರ್ಬೇಕಾದ್ರೆ ರಾತ್ರಿ 8 ಗಂಟೆ ಪೆಟ್ರೋಲ್ ಬಂಕನ್ನು ಮುಚ್ಚಿಸೋರು. ಆಯಿಲ್ ಬಾಂಡ್ಗಳನ್ನ ಯಾಕೆ ಇಶ್ಯೂ ಮಾಡಿದ್ರು ಅಂತ ನಮಗೆ ಗೊತ್ತಿದೆ. ಇವತ್ತು ದೇಶದ ಜನತೆಗೆ ಅರ್ಥವಾಗಿದೆ, ಇದು ಜಾಗತಿಕ ಸಮಸ್ಯೆ, ಇದು ಭಾರತಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಕುಕ್ಕಿಂಗ್ ಗ್ಯಾಸ್ಗೆ ಕೊಡ್ತಾ ಇದ್ದಾರೆ, ಮನೆಗೆ ಅಡುಗೆ ಅನಿಲ ಸಿಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸು ಸ್ವಲ್ಪ ಸಮಸ್ಯೆ ಆಗಿತ್ತು. ಈಗ ಹಾರ್ಮುಜ್ ಸ್ಟ್ರೇಟ್ ಅಥವಾ ಹಾರ್ಮುಜ್ ಕೊಲ್ಲಿಯ ಮುಖಾಂತರವಾಗಿ ನಮ್ಮ ಕಾರ್ಗೋ ನಮ್ಮ ಕಂಟೈನರ್ಸ್ಗಳ ಮುಖಾಂತರವಾಗಿ ಬರ್ತಾ ಇದೆ, ಕೆಲವೊಂದು ಬಂದು ತಲುಪಿದೆ. ಸಮಸ್ಯೆ ಸುಧಾರಣೆ ಆಗುತ್ತೆ ಇನ್ನೂ ಕೂಡ. ಆದರೆ ಇದು ಜಾಗತಿಕ ಸಮಸ್ಯೆಯನ್ನು ಬರೀ ಭಾರತಕ್ಕೆ ಮಾತ್ರ ಸೀಮಿತವಾಗಿರುವಂಥ ಸಮಸ್ಯೆ ಅಂತ ಬಿಂಬಿಸುವಂಥದ್ದು ಅಗತ್ಯ ಇಲ್ಲ. ಆಮೇಲೆ ನಮ್ಮ ಜನಕ್ಕೊಂದು ಏನು ಅಂತಂದರೆ, ಮಾರ್ಕೆಟ್ ಒಳಗಡೆ ನೀರುಳ್ಳಿನ ರಾಶಿ ಹಾಕ್ಕೊಂಡು ಅಲ್ಲೇ ಮಾರ್ತಿರ್ತಾರೆ. ಕೇಳೋನೇ ದಿಕ್ಕಿರಲ್ಲ. ಯಾವನಾದರೂ ಒಂದು ಪುಕಾರ ಹಬ್ಸ್ಬಿಟ್ಟ ಈರುಳ್ಳಿ ಸಿಗಲ್ವಂತೆ ಅಂತಂದರೆ ಇದು ಬದಲು ಮನೇಲಿ ಕೊಡ್ತೋದ್ರೂ ಪರವಾಗಿಲ್ಲ, ಅಲ್ಲಿ ಹೋಗಿ ತುಂಬಿಸ್ಕೊಂಬಂದು ಇಟ್ಕೊಳ್ತಾರೆ, ಜಾಸ್ತಿ ರೇಟ್ ಕೊಡ್ತಾರೆ. ಈ ಪ್ಯಾನಿಕ್ ಕ್ರಿಯೇಟ್ ಮಾಡೋ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾಯಿದೆ. ಬಳಕೆಗೆ ನಿಮಗೆ ದಿನದ ಅಗತ್ಯತೆ ಏನಿದೆಯಲ್ಲ ಅದಕ್ಕೆ ಬೇಕಷ್ಟಿದೆ. ಆದರೆ ಕಾಂಗ್ರೆಸ್ನವ್ರು ಹೋಗೋದು ರಸ್ತೆ ಬದಿ ನಿಂತ್ಕೊಳ್ಳೋದು, ಗ್ಯಾಸ್ ಸಿಲಿಂಡ್ರ್ ಇಲ್ಲ 1998ರಲ್ಲಿ ಡೆಲ್ಲಿ, ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ನೀರುಳ್ಳಿ ಪೋಸ್ಟ್ ಇಟ್ಕೊಂಬಿಟ್ಟು ನೀವು ಚುನಾವಣೆ ಗೆದ್ದಿದ್ದು ನಮಗೆ ಗೊತ್ತಿದೆ. ಆದರೆ ಇವತ್ತು ಅಂಥ ಪರಿಸ್ಥಿತಿ ಇಲ್ಲ. ಇವತ್ತು ಮಾಧ್ಯಮಗಳು ಪ್ರೊಯಾಕ್ಟಿವ್ ಆಗಿದ್ದಾವೆ, ಸೋಷಿಯಲ್ ಮೀಡಿಯಾ ಇದೆ, ಇಂಡಿಪೆಂಡೆಂಟ್ ಮೀಡಿಯಾ ಇದೆ, ಸತ್ಯಾಸತ್ಯತೆ ಜನಕ್ಕೆ ಅರ್ಥವಾಗ್ತಿದೆ. ಇವಾಗ ಬುಕ್ಕಿಂಗು ಆದ ಕೂಡಲೇ ಬರ್ತಾಯಿತ್ತು 24 ಗಂಟೆ ಒಳಗಡೆ, 2 ದಿನ 3 ದಿನ ಟೈಮ್ ತೊಗೊಳ್ತಿದೆ ಹೊರತು ಎಲ್ಲೂ ಕೊರತೆ ಆಗಲ್ಲ. ಕಾಂಗ್ರೆಸ್ನವರ ಈ ಅಪಪ್ರಚಾರಕ್ಕೆ ಯಾರು ಕಿವಿಗೊಡಬೇಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.